ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಜನತಾ ಸುದ್ದಿ. ನಾನು ಡಾಕ್ಟರ್ ಉಮಾ. ಇವತ್ತಿನ ದಿನ ನಾವು ಹಸರಂಗಿ ಅಜ್ಜಯ್ಯ ಚಾರಿಟಬಲ್ ಟ್ರಸ್ಟ್ನ ಧರ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗುರುದೇವ್ ಗುರೂಜಿ ಅವರೊಂದಿಗಿದ್ದೇವೆ. ಇವತ್ತಿನ ದಿನ ಏನು ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ, ಅದೆಲ್ಲದರ ಬಗ್ಗೆ ಒಂದು ಸಲ ನಾವು ಗುರೂಜಿಯವರನ್ನು ಭೇಟಿ ಮಾಡಿ ಅವರ ಮನದಾಳದ ಮಾತುಗಳನ್ನು ತಿಳ್ಕೊಂಡು ಬರೋಣ. ಬನ್ನಿ. ನಮಸ್ಕಾರ ಗುರೂಜಿ. ಗುರುಜಿ, ಇವತ್ತಿನ ದಿನ ಏನು ಕೊರೋನಾಯಿಂದ ಜನ ಇಷ್ಟೆಲ್ಲ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ, ಎಲ್ಲರೂ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಏನಾದರೂ ಜನರಿಗೆ ಸಲಹೆಗಳನ್ನು ಕೊಡ್ತೀರಾ, ಹೇಗೆ ಇದರಿಂದ ಪಾರಾಗಬಹುದು ಅಂತ? ಈ ಕೊರೋನಾ ಡಿಸೀಸ್ ಬಗ್ಗೆ ಭಾಳ ಇಡೀ ಜಗತ್ತೇ ಅಲ್ಲಾಡೋದು, ಪ್ರತಿಯೊಬ್ಬರು ಅಲ್ಲಾಡೋದು. ಈ ಥರ ಬೇಕಾದಷ್ಟು ಬಂದಾವ, ಹಿಂದೆ ಫ್ಲೇಗ್ ಬಂದಾವ, ದೊಡ್ಡ ದೊಡ್ಡ ಡಿಸೀಸ್ ಎಲ್ಲ ಬಂದಾವ. ಭಯ ಪಡೋದು ಏನೂ ಇಲ್ಲ. ಬಟ್ ಕೆಟ್ಟ ಡಿಸೀಸ್ 100%. ಇಟ್ ಈಸ್ ಎ ಟ್ರಾನ್ಸ್ಫರ್ಬಲ್, ಒಬ್ಬನಿಂದ ಒಬ್ಬ ಹರಡುತ್ತಿದ್ದು ಅಂಥ ಡಿಸೀಸ್ ಇದೆ, ಇದು ನಿಜ. ಆದರೆ ಇಷ್ಟೊಂದು ಭಯಪಟ್ಟು ಆತ್ಮಬಲ ಕಳ್ಕೋಬೇಡ್ರಿ. ನೀವು ಆತ್ಮಶಕ್ತಿ ಕಳ್ಕೊಂಡ್ರೆ ಬೆಳೆಯೋಕ್ಕಾಗಂಗಿಲ್ಲ. ಒಬ್ಬ ಪೇಷಂಟಿಗೆ ಯಾವತ್ತೂ ಆತ್ಮಬಲ ಇರಬೇಕು. ಆತ್ಮೋ ದೇವೋಭವ ಅಂತೀವಿ ನಾವು. ಆತ್ಮಬಲ ಇದ್ದಾಗ ಎಂಥ ರೋಗ, ಕ್ಯಾನ್ಸರು ವಾಸಿಯಾಗಿದೆ ನನ್ನ ಜಾಗದಲ್ಲಿ. ಅದಕ್ಕೆ ಎಲ್ಲ ಕೊರೋನಾ ಡಿಸೀಸ್ ಬಗ್ಗೆ ನಾನು ಹೇಳ್ತೀನಿ. ಎರಡನೇದು, ಡಿಸೀಸ್ ಅನ್ನೋದು ಎವ್ರಿಬಡಿ ನೋಸ್ ಇಟ್, ಪ್ರತಿಯೊಬ್ಬರಿಗೆ ಗೊತ್ತಿದ್ದು ಹರಡೋದೆ. ಹೌದು, ಇದರಲ್ಲಿ ಜಾತಿ ಅನ್ನೋದಿಲ್ಲ. ಇದರಲ್ಲಿ ಇದು ಕೊರೋನಾ ಡಿಸೀಸ್ ಅಷ್ಟೇ. ಡಿಸೀಸ್ ಅಂದ ತಕ್ಷಣ ಭಯ ಆಗುತ್ತೆ. ಅದರಲ್ಲಿ ಕೊರೋನಾ ಅಂದ ತಕ್ಷಣ ಇದಕ್ಕೆ ಕೊಟ್ಟಿರೋ ಈ ಪಬ್ಲಿಸಿಟಿ ಮೀಡಿಯಾದವ್ರದ್ದು ಮತ್ತು ಎಲ್ಲ ಕಡೆಯಿಂದ ಯಾರಿಗೂ ಸಿಗಲಿಲ್ಲ ಅಷ್ಟು ಪಬ್ಲಿಸಿಟಿ ಕೊರೋನಾಗೆ ಸಿಕ್ತು. ಈ ಸಿಕ್ಕಿರೋ ಪಬ್ಲಿಸಿಟಿ ನೋಡಿದ್ರೆ ದುಡ್ಡಿಲ್ಲದೆ ಪಬ್ಲಿಸಿಟಿ ಆಯ್ತು ಇವರಿಗೆ, ಕೊರೋನಾ ಅವರಿಗೆ. ನೋಡು, ಒಂದು ವೈರಾಣು ದುನಿಯಾನ ಹಾಳು ಮಾಡಲಿಕ್ಕೆ, ಇಡೀ ಜಗತ್ತನ್ನ ಹಾಳು ಮಾಡ್ತು. ಕಾರಣ ನಾವು ಮಾಡಿರೋ ಕರ್ಮ. ನಾವು ಏನು ಮಾಡಿದ್ವಿ? ಸೃಷ್ಟಿನ ವಿರುದ್ಧವಾಗಿ ಹೋದ್ವಿ, ಪರಿಸರನ ಹಾಳು ಮಾಡ್ಕೊಂಡು ಹೋದ್ವಿ, ದೇವರು ಕೊಟ್ಟಿದ್ದ ಪರಿಸರಿಗೆ ಅನ್ಯಾಯ ಮಾಡಿದ್ವಿ. ಯಾವುದೋ ಒಂದು ಪ್ರಾಣಿ ತಿಂದೇ ಇರೋ ಪ್ರಾಣಿನ ತಿಂದು ಅವರು ಕೊರೋನಾ ಬೆಳೆಸ್ಕೊಂಡ್ರು. ಈ ರೋಗಾಣುಗಳು ಆ ರೋಗಾಣ ಬೆಳೆದು 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 ಹಸಿ ಪ್ರಾಣಿ ತಿಂತಿದ್ರು. ಅವರು ಹಸಿ ಪ್ರಾಣಿ ತಿನ್ನಂತ ಯಾವ ಹೇಳಿದ್ನೇನು? ಎದರಲ್ಲೂ ಇಲ್ಲ. ಇದು ಅವ್ರು ಹಸಿ ಪ್ರಾಣಿ ತಿನ್ನೋದ್ರಿಂದ ಅದರಲ್ಲಿರುವ ಬ್ಯಾಕ್ಟೀರಿಯಾಸ್, ರೋಗಾಣುಗಳು ಉದ್ಭವ ಆಗಿ ಒಬ್ಬರಿಂದ ಒಂದು ಹರಡುತ್ತದೆ. ಅದರಾಗ ಅದು ನಾವು ಬಾವಲಿ ಪಕ್ಷಿ ಅಂತೀವಿ. ಆ ಬಾವಲಿ ಪಕ್ಷಿದೇ ಕಥೆ ಇದು. ಆ ಬಾವಲಿ ಪಕ್ಷಿ ಏನು ಮಾಡಿದ್ರು, ಅಲ್ಲೇ ಚೈನಾದಾಗ ಹಸಿ ತಿಂತಾರೋ, ತಿನ್ನಬಾರ್ದಂಗೆ. ಈಗ ಅರಿವು ಬಂತು ಎಲ್ಲರಿಗೂ. ಅವ್ರಿಗೆ ಮುದ್ದೆ ತಿನ್ಲಿಕ್ಕತ್ತಾರ, ಗ್ರೀನರಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹಸಿ ತಿಂದು ಪ್ರಾಣಿಗಳ ಜೀವಂತ ಪ್ರಾಣಿ ತಿಂತಿದ್ರು. ನೋಡ್ದವ, ಅಲ್ಲಾನು ಒಬ್ಬನೇ, ರಾಮನು ಒಬ್ಬನೇ, ಜೀಸಸ್ ಕ್ರೈಸ್ಟು ಒಬ್ಬನೇ, ಎಲ್ಲವೂ ದೇವರೇ ಎಲ್ಲರೂ ಭಾಗದಲ್ಲಿ, ಎಲ್ಲರೂ ಅವ್ರವ್ರಿಗೆ. ಸೊ ಎಲ್ಲರೂ ನೋಡಿದ್ರು ಸೃಷ್ಟಿನ ಹಾಳು ಮಾಡ್ಲಿಕ್ಕಂತಲೂ ಒಂದು ರೋಗ ಕೊಟ್ಟ. ಆ ರೋಗನೇ ಕೊರೋನಾ. ಸೊ ಬಾವಲಿ ಪಕ್ಷಿಯಿಂದ ಹರಡಿದೆ ಅಂತ ಒಬ್ರು ಹೇಳ್ತಾರೆ. ನಿಜ, ಅದ್ರಲ್ಲಿ ವೈರಾಣುಗಳು ಬೆಳೆದದ. ಇದಕ್ಕೆ ನಾ ಹೇಳ್ತಾ ಇದ್ದೀನಿ, ನೀವುಗಳು ಹುಷಾರಾಗಿ. ಯಾಕಂದರೆ ಕೆಟ್ಟ ಡಿಸೀಸು, ಭಯ ಪಡೋದೇ ಜಾಸ್ತಿ ಆಗಿದೆ ನಿಮಗೆ. ಮನೆ ಒಂದಿಬ್ಬರು ಕೇಸ್ ಕೇಳಿದೆ, ಅವ್ನು ಕೊರೋನಾ ಬಂದಿದೆ ಅಂದಮೇಲೆ ಮನೆಗೆ ಹೋಗ್ಬಿಟ್ಟು ಮೇಲಿಂದ ಮಾಡಿ ಮೇಲೆ ಬಿದ್ದು ಸತ್ತೋಗ್ಬಿಟ್ಟ ಅವನು. ಇನ್ನೊಬ್ಬರು ನನ್ನಿಂದ ಹರಡಬಾರ್ದು ಅನ್ನೋ ಭಾಳ ತೊಂದರೆ, ನೋವು ಆಯ್ತು. ಹೌದು, ನಿಜ ಅದು. ಯಾಕಂದ್ರೆ ಒಬ್ಬನಿಂದ 1000 ಜನಕ್ಕೆ ಹೋಗ್ತದೆ. ನಾನು ಇಷ್ಟೇ ಭಕ್ತರಿಗೆ ಹೇಳ್ತೀನಿ, ಈ ಫಕೀರ್ ನಿಮ್ಮ ಜೊತೆಗಿದ್ದಾನೆ, ನೀವು ಭಯ ಪಡಬೇಡಿ. 44ನೇ ದಿನದ ನಾವು ವ್ರತ ಆಚರಿಸ್ತಾ ಇದ್ದೀವಿ. ಬೇಕಂತ ಹೇಳ್ತಾ ಇದ್ದೀನಿ, ಇದಕ್ಕೆ ದೇಶಕ್ಕೂ ಒಂದು ರಕ್ಷಣೆ ಸಿಗಲಿ, ಈ ಜಗತ್ತಿಗೂ ಈ ರಕ್ಷಣೆ ಸಿಗಲಿ ಅಂತ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ತಪಸ್ ಮುಖೇನ. ನಿಮಗೆ ನಾನು ಆಶೀರ್ವಾದ ಮಾಡ್ತೀನಿ. ನನ್ನ ಕಡೆ ಆಶೀರ್ವಾದ ತೊಗೊಂಡವ್ರು ಇರಲಿ, ಅಥವಾ ಇದನ್ನು ಮುಖೇನ ನೋಡ್ತಾ ಇದ್ದೀರಿ ಮೀಡಿಯಾದಿಂದ, ಅವ್ರಿಗೂ ಹೇಳ್ತಿದ್ದೀನಿ, ಭಯ ಪಡಬೇಡಿ. ಈ ರೋಗ ಉದ್ಭವ ಆಗ್ತಾ ಇದೆ ನಿಜ, ಆದರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋ ರೋಗ ಅಷ್ಟಿಲ್ಲ. ಇದು 130 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ. ಎಷ್ಟು ಹುಟ್ಟಿದೋ ಯಪ್ಪ, ಈಗ 48-49 ಸಾವಿರ. ನಿಜ ನೋಡಿ, ಏನೂ ಇಲ್ಲ. ಇದು ನಾನು ಹೇಳ್ತೇನೆ, ಕ್ರಿಯೇಟೆಡ್ ಅಂತ ಹೇಳ್ತೇನೆ. ಸಂಬಡಿ ಈಸ್ ಕ್ರಿಯೇಟಿಂಗ್ ಹಿಯರ್. ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಯಪ್ಪ, ಮಾನವೀಯತೆ ಅಲ್ಲದು. ಅವರು ತಪ್ಪು ಮಾಡ್ಯಾರ, ಅದನ್ನು ನಾವು ಇವರೇ ಅಂತ ಹೇಳಬಾರ್ದು. ನಡೆದದ ನಾವುಗಳು ಅರ್ಥ ಮಾಡಿಕೊಂಡು, ಭಾರತೀಯರು ನಾವು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಇದ್ದೀವಿ. ನಾವಿಲ್ಲ ಅನ್ನ ತಿನ್ಲಿಕ್ಕತ್ತೀವಿ. ಈ ಜಗತ್ತಿನ, ಈ ದೇಶದ ಋಣ ಇರೋದ್ರಿಂದ ನಾವು ಅರ್ಥ ಮಾಡಿಕೊಂಡು, ಈ ಡಿಸೀಸ್ ನನಗೆ ಬಂತಂದ್ರೆ ಇನ್ನೊಬ್ಬರಿಗೆ ಅದು ಹರಡಬಾರ್ದು ಅನ್ನೋ ಅವನಿಗೆ ಆ ಮನದಟ್ಟಾದಾಗ ಅವನೇ ಪ್ರಿಕಾಷನರಿ ತೊಗೊಂಡು
ಮನೆಯಲ್ಲೇ ಇದ್ದು ತಾನೇ ಕ್ವಾರಂಟೈನ್ ಮಾಡಿಕೊಂಡು ಯಾಕೆ ಮಾಡಬಾರ್ದು? ತಾನೇ ಬುದ್ಧಿವಂತನಾಗಬೇಕು. ಇಲ್ಲಾಂದರೆ ಡಾಕ್ಟ್ರ್ ಕಡೆ ಹೋಗಿ ನನಗೆ ಹಿಂಗೆ ತ್ರಾಸಾಗಿದೆ, ನನಗೆ ನೀವು ಮಾಡಿ ಡೆಫಿನೆಟ್ ಖುಷಿಯಿಂದ ಅವ್ನು ಕರ್ಕೋತಾರೆ ಒಳಗಡೆ. ಅವ್ನು ಮಾಡ್ತೀನಿ, ನೀವು ಯಾಕೆ ಅದನ್ನು ಹಬ್ಬಿಸ್ತೀರಿ? ನಿನಗಾಗಿದೆ ಅಂದ್ಬಿಟ್ಟು ಇನ್ನೊಬ್ಬರೇ ಆಗಲಿ ಅಂತ ಯಾವ ಕುರಾನಲ್ಲೂ ಹೇಳಿಲ್ಲ, ಯಾವ ಭಗವದ್ಗೀತೆಯಲ್ಲಿ ಹೇಳಿಲ್ಲ, ಯಾರು ಇದರಲ್ಲೂ ಹೇಳಿಲ್ಲ, ಜೀಸಸ್ ಕ್ರೈಸ್ಟ್ನಲ್ಲಿ, ಬೈಬಲಲ್ಲಿ ಎಲ್ಲೂ ಹೇಳಿಲ್ಲ. ಇದು ನೀವು ತಪ್ಪು ಅಭಿಪ್ರಾಯ ಮಾಡ್ಬೋದು. ಯಾವುದೋ ಒಬ್ಬ ಮನಸ್ಥಿತಿ, ಅದು ಒಬ್ಬ ಮನುಷ್ಯನ ಗುಣ ಹೇಗಿರುತ್ತಂದರೆ, ನಾನು ಸಾಯ್ತಿದ್ದೀನಲ್ಲ, ಇನ್ನೊಬ್ಬ ಸಾಯಲಿ ಬಿಡು ನನ್ನ ಜೊತೆಗೆ, ಈ ಭಾವನೆ ಇರೋ ವ್ಯಕ್ತಿ ಅಲ್ಲಿ ಜಾತಿ ಬರಲ್ಲ. ಅಲ್ಲಿ ಅವನ ಭಾವನೆ ಅದು ಎಲ್ಲದರಲ್ಲೂ ಇದ್ದಾರೆ. ಹಿಂದಿನ ರಾಮಾಯಣ ಮಹಾಭಾರತದಲ್ಲಿ ಎಷ್ಟು ಇರಲಿಲ್ಲ, ಅಶೋಕ ಮಹಾರಾಜ ಕಾಲದಲ್ಲಿ ಎಷ್ಟು ಇರಲಿಲ್ಲ. ಸೊ ಎಲ್ಲದರಲ್ಲೂ ಇರೋದರಿಂದ ಅವರು ಅರ್ಥ ಮಾಡಿಕೊಳ್ಳಿ. ನಾನು ಇಷ್ಟು ಹೇಳ್ತೀನಿ ನಮ್ಮ ದೇಶದ ಭಕ್ತರಿಗೆ, ನೀ ಹಬ್ಬಿಸ್ಬೇಡ, ನಿನ್ನ ಮನುಷ್ಯ ತಿಳ್ಕೊ, ನೀನು ಒಬ್ಬ ಮನುಷ್ಯ ಇದ್ದಿ, ನಿನಗೆ ನಾಳೆ ಒಂದು ಸಂಸಾರದ, ನಾಳೆ ನಿನಗೂ ಒಂದು ಸಂಸಾರದಲ್ಲಿ ಮಗು ಆಗ್ತದೆ. ನಾಳೆ ಆ ಹುಟ್ಟೋ ಮಗು ಗಂಡಿರಲಿ ಹೆಣ್ಣೆ ಇರಲಿ, ಈ ದೇಶದ ಪ್ರಜೆ ಆಗ್ಬೋದು, ಈ ದೇಶದ ಪ್ರಧಾನಮಂತ್ರಿನೇ ಆಗ್ಬೋದು, ಏನಾದರೂ ದೊಡ್ಡ ಲೀಡರ್ ಆಗ್ಬೋದಲ್ಲ, ಈ ದೇಶಕ್ಕೆ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ, ನಿನ್ನಿಂದ ಹಾಳಾಗ್ತಾನಲ್ಲ. ನೀನದು ಅರ್ಥ ಮಾಡ್ಕೋ. ನಾಳೆ ನೀ ಕೆರೋನಾ ತೊಗೊಂಡ್ಬಿಟ್ಟು ನಿನ್ನ ಮನೆಯವ್ರಿಗೆ ಹಬ್ಬಿಸ್ಬಿಟ್ಟು ನಿನ್ನ ಕಣ್ಣು ಮುಂದೆನೇ ಎಲ್ಲರೂ ಹೋಗ್ಬಿಡ್ತಾರಲ್ಲೋ. ಒಬ್ಬ ಕೆರೋನಾ ಡಿಸೀಸ್ ಪೇಷಂಟ್ ಹ್ಯಾಂಗೆ ಮಾಡ್ತಾ ಇದ್ದಾರೆ ಗೊತ್ತಾ? ಅನಾಥ. ಅದು ಸ್ವಂತ ಅಪ್ಪ, ಸ್ವಂತ ಅಮ್ಮ, ಸ್ವಂತ ಮಗ, ಸ್ವಂತ ಹೆಂಡತಿ ಆ ಡಿಸೀಸ್ ಇದ್ದ ಬಾಡಿ ಹತ್ರ ಹೋಗೋಕ್ಕಾಗಂಗಿಲ್ಲ, ಅನಾಥವಾಗಿ ಬಿದ್ದಿರ್ತದೆ ಮೂಲೆಯಾಗಿ. ಇದು ಬೇಕೇನು? ಅಂಥ ಅನಾಥ ನೀವು ಆಗಬೇಕೇನು? ಪ್ರಿಕಾಷನರಿ ತೊಗೊಳ್ರಿ. ಗೋರ್ಮೆಂಟ್ ಹೇಳಿದೆ ನಿಮ್ಗೆ, ಹೌದು ಪ್ರಿಕಾಷನ್ ತೊಗೊರಿ, ಇದು ಹಾಕೋರಿ, ಮಾಸ್ಕ್ ಹಾಕೋರಿ, ಇಷ್ಟು ಡಿಸ್ಟೆನ್ಸಲ್ಲಿ ಇರ್ರಿ, ಹೊರಗೆ ಓಡಾಡಬೇಡ್ರಿ, ಯಾರ ಮುಖದ ಮೇಲೆ ಬರೆದಿಲ್ಲ ನಾನು ಕರೋನಾ ಅದ ಅನ್ನೋದು. ಇಟ್ ಈಸ್ ನಾಟ್ ರಿಟನ್ ಆನ್ ಎನಿಬಡೀಸ್ ದಿಸ್ ಥಿಂಗ್ ದೋ. ಅದಕ್ಕೆ ನೀವು ಯಾರು ನಿಮ್ಮ ವಿಷಯದಲ್ಲಿ ಯು ಬಿ ಎ ಡಾಕ್ಟರ್ ಯುವರ್ ಸೆಲ್ಫ್. ನೀವು ಮೊದಲು ಡಾಕ್ಟರ್ಗಳಾಗ್ರಿ. ನೀನು ಮೊದಲೇ ನೀ ಡಾಕ್ಟರ್ ಆದ ನಿನಗೆ ಅರಿವು ಬರ್ತದೆ, ನನ್ನಲ್ಲಿ ಏನೋ ವ್ಯತ್ಯಾಸ ಆಗಲಿ, ಅದನ್ನು ಮೆಡಿಸಿನ್ ತಗೋ, ಹಬ್ಬಸಕ್ಕೆ ಹೋಗಬೇಡ್ರಿ. ಇದಕ್ಕೂ ನಾ ಮೆಡಿಸಿನ್ ಹೇಳ್ತೀನಿ, ಕಲಿಯಂಗಿದ್ರೆ ಕಲೀರಿ. ಯಾಕಂದ್ರೆ ಇಂಥ ಫಕೀರ್ ಮಾತು ಕೇಳ್ತಾರೆ ಗೊತ್ತಿಲ್ಲ, ಎಷ್ಟೋ ಸಲ ಹೇಳಿದ್ದೀನಿ. ಆ ಮೆಡಿಸಿನ್ ನಿಮ್ಗೆ ಕೊಡಲಿ ನೀಗ? ಹೇಳಿ ಗುರುಜಿ, ಖಂಡಿತ ತುಂಬ ಜನಗಳಿಗೆ ಉಪಯೋಗ ಆಗುತ್ತೆ. ಮೊದಲು ನೀವು ಪ್ರಿಕಾಷನರಿ ಹೇಳ್ಬಿಟ್ಟು ಮೆಡಿಸಿನ್ ಕೊಡ್ತೀನಿ. ಮನೆಯಲ್ಲಿ ಏನು ನೀವು ಇರ್ತೀರಲ್ಲ, ಮನೇನ ಸ್ವಚ್ಛ ಮಾಡಿಕೊಡ್ರಿ ಫಸ್ಟ್. ನೀವೆಷ್ಟು ಕ್ಲೀನ್ ಇಡ್ತೀರಿ ಅಷ್ಟು ಮನೆ ಕ್ಲೀನ್ ಇರ್ತದೆ, ನಿಮ್ಮ ಮನಸ್ಸು ಕ್ಲೀನ್ ಇರ್ತದೆ, ಆರೋಗ್ಯನೂ ಕ್ಲೀನ್ ಇರ್ತದೆ. ಆದಷ್ಟು ಗ್ರೀನರಿ ಫುಡ್ ತಿನ್ನಿರಿ, ಆದಷ್ಟು ಗ್ರೀನರಿ. ನಾನ್ ವೆಜ್ ಬೇಡ. ಯಾಕಂದರೆ ನಾವು ನೋಡ್ಕೊಂಬಂದು ಸ್ವಲ್ಪ, ನೀವು ಇಡೀ ವರ್ಲ್ಡಲ್ಲಿ ಕೆರೋನಾ ಡಿಸೀಸ್ ಯಾರ್ಯಾರು ಬಂದಿದೆ ಸ್ವಲ್ಪ ನೋಡ್ಕೊಂಬಂಡ್ರಿ. ನಮ್ಮ ದೇಶದಲ್ಲಿ ಕಮ್ಮಿ ಇದೆ. ಎಲ್ಲಿ ವೆಜಿಟೇರಿಯನ್ ಜಾಸ್ತಿ ತಿಂತಾರೋ ಅಲ್ಲಿ ಕಮ್ಮಿ ಇದೆ. ಯಾಕಂದರೆ ಇದು ಹಬ್ಬೋದೇ ದೇಹದಲ್ಲಿ ಆ ವೈರಾಣುಗಳು ಮೆಡಿಕಲಿ ಪ್ರೂವ್ ಆಗಿದೆ. ಅದಕ್ಕೆ ನಾನು ಆದಷ್ಟು ಹೇಳ್ತೀನಿ, ಈ ಸಮಯದಲ್ಲಿ ನೀವು ಏನೋ ಪ್ರಾಕ್ಟೀಸ್ ಇಟ್ಕೊಳ್ಳಿ, ದಿನ ತಿನ್ನಬೇಕನ್ನೋದು ನಾನು ಹೇಳ್ತೀನಿ. ಆದಷ್ಟು ಗ್ರೀನರಿ, ಆ ಗ್ರೀನರಿ ಫುಡ್ಡು, ಮತ್ತು ನಿಮ್ಮ ಆತ್ಮಬಲ ಗಟ್ಟಿಯಾಗಿಟ್ಕೊಳ್ಳಿ. ನನಗೇನೂ ಆಗಲ್ಲ, ನಾನು ಶುದ್ಧವಾಗಿರ್ತೀನಿ, ಅಟ್ಲೀಸ್ಟ್ ನನ್ನ ಕೈಯಿಂದ ಏನೂ ಆಗದಿದ್ರು ಈ ದೇಶಕ್ಕೆ ನಾವು ಒಬ್ಬನಾದ್ರೂ ನಿಂತು ರಕ್ಷಣೆ ಕೊಟ್ಟು ನನ್ನ ಸಂಸಾರನ ರಕ್ಷಣೆ ಕೊಡ್ತೀನಿ ಅಂತ ಇವತ್ತು ನೀವು ಆ ಛಲ ಕಟ್ಟು, ನಿನ್ನ ಸಂಸಾರ ಕೂಡ್ತದೆ, ನಿನ್ನ ಸಂಸಾರ ಬೆಳೀತದೆ, ನೀನೂ ಒಬ್ಬ ಪ್ರಜೆಯಾಗಿದ್ದಿ. ನೀನೇನು ಮಹಾ ಮಾಡಬಲ್ಲೆ ಈ ದೇಶಕ್ಕಂದ್ರೆ ಈ ರೋಗ ಹಬ್ಬದಂಗೆ ನೋಡ್ಕೊ. ನಿನ್ನ ಕರ್ತವ್ಯ ಏನದ? ಅಕಸ್ಮಾತ್ ರೋಡಲ್ಲಿ ಯಾರು ಮಾಸ್ಕ್ ಹಾಕೊಂಡು ಓಡಾಡಿ ಹೋಗು, ನಿನ್ನ ಕೈಲಿ ಒಂದು 10 ಮಾಸ್ಕ್ ತಗೋ, ಒಂದು ಮಾಸ್ಕ್ ಕೊಡು. ಊಟನೇ ಕೊಡ್ಬೇಕಂತ ಏನಿಲ್ಲ, ಒಂದು ಮಾಸ್ಕ್ ಕೊಡು. ಮಾಸ್ಕ್ ಹಾಕೊಂಡು ಹೋಗಪ್ಪ, ಅಟ್ಲೀಸ್ಟ್ ಒಳ್ಳೇದಾಗಲಿ. ಒಂದು 4 ಮಾತು, ಯು ಐ ಇಂಡಿಯನ್, ನೀನೊಬ್ಬ ಇಂಡಿಯನ್ ಇದ್ದಿ, ನೀನೊಬ್ಬ ಭಾರತೀಯ ಪ್ರಜೆ ಇದ್ದಿ, ಪ್ರಜೆಯಾಗಿ ದೇಶಕ್ಕೆ ಒಂದು ಚಿಕ್ಕ ಸೇವೆ ಮಾಡು. ಇಟ್ ಗೋಸ್ ಟು ದ ಇಂಡಿಯಾ. ಅದು ನಿನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ನಿನ್ನ ಮಕ್ಕಳಿಗೂ ಹೇಳ್ಕೊಡು, ಅಂತರ ಇಟ್ಕೊಳ್ರಿ. ಜ್ವರ ಬಂದ ಮೇಲೆ ನಿಮ್ಮಲ್ಲೇ ಮೆಡಿಸನ್ಸ್ ಇದೆ, ಜೀರಿಗೆ ಇದೆ, ಓಂ ಕಾಳಿದೆ, ಆಮೇಲೆ ಅರ್ಶಿನ ಪುಡಿ ಇದೆ, ಮೆಣಸಿದೆ, ಕಷಾಯ ಮಾಡ್ಕೊಂಡು ಕುಡೀರಿ, 2 ನಿಮಿಷಕ್ಕೆ ಹೋಗ್ತದೆ. ಈಗ ಜ್ವರ ಬಂತು, ನೆಗಡಿ ಬಂತು, ನೀವು ಏನಾದರೂ ಹಾಸ್ಪಿಟಲ್ಗೆ ಹೋದ್ರೆ ನಿಮ್ಮನ್ನ ಗ್ಯಾರಂಟಿ ಒಳಗೆ ಹಾಕ್ತಾರೆ. ಈವನ್ ಮಾಮೂಲಿ ಇದ್ದರು, ಯಾಕಂದ್ರೆ ಹಂಗೆ ಆಗೋಗಿದೆ ಜಗತ್ತು, ಯಾರು ನಂಬಕ್ಕಾಗಲ್ಲ, ಹಂಗೆ ಆಗೋಗಿದೆ. ಡಾಕ್ಟರ್ಸ್ಗೂ ಪಾಪ ನಾವು ಬೈಯೋಕ್ಕಾಗಂಗಿಲ್ಲ, ಯಾಕಂದರೆ ದೇ ಆರ್ ನಾಟ್ ಗಾಡ್. ಅವ್ರು ಅಂಥ ಬಂದ ತಕ್ಷಣ ಒಳಗೆ ಅವ್ರನ್ನ ಚೆಕ್ಕು ಮಾಡೋಕ್ಕೆ ಭಯ ಪಡ್ತಿದ್ದಾರೆ. ಇಂಥ ಪರಿಸ್ಥಿತಿ ತಗೋಬೇಡ್ರಿ, ಹೊರಗಡೆ ಹೋಗಬೇಡ್ರಿ, ಅಂತರ ಇಟ್ಕೊಳ್ರಿ. ಇವ ನಮ್ಮವ ಅಂದ್ಕೊಂಡು ಹೋಗಬೇಡ್ರಿ. ನಮ್ಮವ ಇರಲಿ ಯಾರೇ ಇರಲಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ, ಆರೋಗ್ಯ ಕಾಪಾಡ್ಕೊಡ್ರಿ. ಆದಷ್ಟು ಹೊರಗೆ ಓಡಾಡಬೇಡ್ರಿ. ಅವ ಪೊಲೀಸ್ ಎಷ್ಟು ಓಡಾಡ್ಬೇಕಮ್ಮ, ಎಷ್ಟು ಕಂಟ್ರೋಲ್ ಮಾಡ್ತಾನೆ ಒಬ್ಬ ಮನುಷ್ಯ. ಅವ ಒಂದು 5,000 ಜನದಾಗ ಒಂದು 4 ಪೊಲೀಸ್ ಇಟ್ಟರೆ ಅವ ಏನು ಮಾಡೋಕ್ಕಾಗ್ತದೆ?
ಅವ ಏನು ಮಾಡ್ತಾನೆ, ಸ್ಟಾರ್ಟಿಂಗ್ನಲ್ಲಿ ಕಂಟ್ರೋಲ್ ಮಾಡ್ತಾನೆ, ಕೊನೆಗೆ ಹುಚ್ಚಾಗ್ತಾನೆ, ಹೊಡಿತಾನೆ, ಕೊನೆಗೆ ಬೇಜಾರಿಗೆ ಹೊರಟೇ ಬಿಡ್ತಾನೆ ಆ ಜಾಗ. ಇಷ್ಟೇ ತಾನೇ ನೀವು ಮಾಡ್ತಾ ಇರೋದು. ಅದಕ್ಕೆ ಪ್ರತಿಯೊಬ್ಬರು ಪ್ರಜೆ ಇದೆ, ಪ್ರತಿಯೊಬ್ಬರು ಕರ್ತವ್ಯ ಇದೆ ನಿಮಗೆ. ಏನಂದರೆ ನೀವೆಲ್ಲರೂ ಸೇರಿ ನಾವೆಲ್ಲರೂ ಭಾರತೀಯರಪ್ಪ, ಈ ದೇಶಕ್ಕೆ ಏನೋ ಸಣ್ಣ ಸೇವೆ ಮಾಡೋಣ ಅಂದ್ಬಿಟ್ಟು ಪ್ರತಿಯೊಬ್ಬರು ಮನಸ್ಸಿಗೆ ಬಂದು ನಿಂತ್ಬಿಡಿ. ಯಾರು ತಪ್ಪು ಮಾಡ್ತಾರೋ ಅವ್ನು ತಿದ್ದಿಸ್ರಿ. ಅಕಸ್ಮಾತ್ ಅವ್ನಿಗೇನೋ ಸಿಮ್ಟಮ್ಸ್ ಕಾಣಿಸ್ತಾ, ನೀನು ಹೆಲ್ಪ್ ಮಾಡಿ ಹೋಗಿ ಅವ್ನ ಮನೆಗೆ, ಒಂದು ಡಾಕ್ಟ್ರಾಗಿ ನಿಂತ್ಕೋ, ಏನೋ ಮೆಡಿಸಿನ್ ಕೊಡು, ಬಡವ ಇದ್ದ ಮೆಡಿಸಿನ್ ಕೊಡು, ಒಬ್ಬನ ಬದುಕಿಸಿದ 4,000 ಬದುಕ್ತಾವ. ಇಷ್ಟು ಹೇಳಿ ಆ ಮೆಡಿಸಿನ್ನ ಹೇಳ್ತೀನಿ. ಈ ಮೆಡಿಸಿನ್ ಅಂದರೆ ಇದು ನಾವು 14 ವರ್ಷದ ಹಿಂದೆ ಇದ್ರ ಕಾಯಿಲೆ ಬರ್ತಿತ್ತು, ಡೆಂಗು ಅಂತ. ಈ ಡೆಂಗು ಕಾಯಿಲೆಗೆ ಇದು ನಾವು ಕೊಟ್ಟಿದ್ದು ಉತ್ತರ ಕರ್ನಾಟಕದಲ್ಲಿ ಈ ಪಪ್ಪಾಯ ಎಲೆ 14 ವರ್ಷದ ಹಿಂದೆ ನಾವು ಒಂದು ಕಡೆ ಕೊಟ್ಟಿದ್ವಿ ಈ ರಾಮದುರ್ಗದಲ್ಲಿ. ಅವ್ನಿಗೆ ಡೆಂಗು ಆಗಿ 4 ಜನ ಮಲ್ಕೊಂಡ್ಬಿಟ್ಟಿದ್ರು. ಆವಾಗ ಪಪ್ಪಾಯ ಎಲೆ ತರಿಸ್ಬಿಟ್ಟು ಅದು ರಸ ಮಾಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ನಮ್ಮ ವಿಭೂತಿ ಹಾಕಿ ಕೊಟ್ರಿ. 3 ದಿವಸ ಅವ್ರು ಕುಡಿ ಅಂತ ಹೇಳಿದ್ರು. 3 ಸ್ಪೂನು ಎದ್ರದ್ದು ಪಪ್ಪಾಯ ಎಲೆ, 3 ಸ್ಪೂನು ಜೇನುತುಪ್ಪ, ಇದು ಈ ಥರ 3 ದಿವಸ ತಗೋಂತ 3 ಟೈಮ್ಸ್ ಅಂದೆ. ಅವನು ಡೆಂಗೂನೇ ಕಾಣಲಿಲ್ಲ. ಹಾಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಪಪ್ಪಾಯ ಎಲೆ ಮತ್ತು ನೀಮ್ ಅಂದರೆ ಬೇವಿನ ಎಲೆ, ಒಂದು 20 ಬೇವಿನ ಎಲೆ, 1 ಪಪ್ಪಾಯ ಎಲೆ ಕುಟ್ಟಿ ರಸ ಮಾಡಿರಿ. ಮಿಕ್ಸರ್ ಹಾಕ್ಕೊಂಡು ರಸ ಮಾಡಿ, ಮಿಕ್ಸರ್ ಹಾಕಿದ್ರೆ ಆ ಶಕ್ತಿ ಹೋಗುತ್ತೆ. ನೀವು ಆಯುರ್ವೇದಿಕ್ ಟೈಪ್ನಲ್ಲಿ ರಸ ಮಾಡಿ ಅದಕ್ಕೆ ಒಂದು 4ರಿಂದ 7 ಸ್ಪೂನ್ ಬರುತ್ತದು. ಆ ರಸಕ್ಕೆ ಮೆಣಸು, ಜೀರಿಗೆ, ಓಂ ಕಾಳು, ಹಳದಿ ಮತ್ತು ಬಡೆ ಸೋಂಪು ಅಂತಾರೆ. ಸೋಂಪು ಅಂದರೆ ಬಡೆ ಸೋಂಪು. ಇದನ್ನೆಲ್ಲ ನೀವು ಸ್ವಲ್ಪ ಹುರಿದು ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡು 2 ಸ್ಪೂನ್ ಆ ಮಿಕ್ಸ್ ಪೌಡ್ರನ್ನ ಇದಕ್ಕೆ ಹಾಕೊಂಡ್ಬಿಡ್ರಿ. ಅದಕ್ಕೆ ಈ ರಸಕ್ಕೆ 3 ದಿವಸ ಕುಡೀರಿ. ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಆರಾಮಾಗ್ತೀರಿ ಇಲ್ಲಿ ಹೇಳ್ರಿ, ಇಲ್ಲ ನಾ ಮಾಯ ಆಗ್ತದೆ. ಇದು ಯಾರ ಮಾಡಿ ನೋಡ್ರಿ, ಕೊಡ್ರಿ ಆ ಸರ್ಕಾರಕ್ಕೆ. ಎಲ್ಲೆಲ್ಲಿ ಕ್ವಾರಂಟೈನ್ ಆಗಿ ನಾವು ಕೂತಾವಲ್ಲ ಅವ್ರಿಗೆ ಹೋಗಿ ರಸ ಕೊಡ್ರಿ, ನಿಮ್ಮ ಕೈಯಿಂದ ಮಾಡಿಕೊಡ್ರಿ. ಯಾಕೆ ಆಗಲ್ಲ ನಾನು ನೋಡಿ, ಇಟ್ ವಿಲ್ ಬಿ, ಇದು ಆಗೇ ಆಗುತ್ತೆ, ಸಕ್ಸಸ್ ಆಗುತ್ತೆ. ಈ ಫಕೀರ್ ಮಾತು ಕೇಳ್ರಿ, ಬೆಳೆಯಂಗಿಲ್ಲ. ಇನ್ನೇನು 3rd ಸ್ಟೇಜ್ನಲ್ಲಿ ಇದ್ದೀವಿ, ಇನ್ನೇನು ಎಂಡಿಂಗ್ ಪೊಸಿಷನಲ್ಲಿ ಇದ್ದೀವಿ. ಇಷ್ಟು ಹೇಳ್ತೀನಿ, ಇಷ್ಟು ಮಾಡಿರಿ, ಶುಚಿತ್ವ ಕಾಪಾಡಿಕೊಡ್ರಿ. ಯಾವಾಗಲೂ ಬಾಯಲ್ಲಿ 2 ಲವಂಗ ಇಟ್ಕೊಳ್ರಿ. ಆ ಲವಂಗ ಇಟ್ಕೊಂಡ್ರೆ ಇಟ್ ಮೇಂಟೈನ್ಸ್ ಯುವರ್ ಬಾಡಿ ಟೆಂಪರೇಚರ್. ಇಷ್ಟು ಮಾಡಿದರೆ ಯು ಕ್ಯಾನ್ ಫೀಲ್ ಸಕ್ಸಸ್ ಇನ್ ಅವರ್ ಲೈಫ್. ಬಟ್ ಒಂದು ಎಲ್ಲರೂ ಕೈ ಮುಗಿತೀನಿ, ಒಳ್ಳೆಯ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ, ಒಳ್ಳೆ ಡೇರ್ ಆ್ಯಂಡ್ ಡೆವಿಲ್ ಥರನೇ ಇದ್ದಾನೆ ಅಪ್ಪ, ಅಂಥವ್ರು ಬೇಕಾಗಿದೆ ನಮಗೆ. ಎಲ್ಲರೂ ಒಳ್ಳೆಯವರಿದ್ದಾರೆ, ಮುಖ್ಯಮಂತ್ರಿನೂ ಒಳ್ಳೆಯವರಿದ್ದಾರೆ. ಈ ಸಮಯದಲ್ಲಿ ಯಾರೇ ಇದ್ದರೂ ಈ ಡೇರ್ ಡಿಸಿಷನ್ ತೊಗೋತಿದ್ರು. ಆದರೂ ಈಗ ಇದ್ದಾರಂತ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ದೇ ಹ್ಯಾವ್ ಟೇಕನ್ ಗುಡ್ ಡಿಸಿಷನ್, ನಾಟ್ ಫಾರ್ ಸರ್ಕಾರಕ್ಕಲ್ಲ, ನಮಗೋಸ್ಕರ ಅವ್ರು ತೊಗೊಂಡಿದ್ದಾರೆ. ಯಾಕಂದರೆ ಲಾಕ್ಡೌನ್ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಸ್ ಆದರು ಅಪ್ಪ, ಕೋಟಿಗಟ್ಟಲೆ ಲಾಸ್ ಇದೆ. ಇವತ್ತು ಒಂದೇ ಹೇಳ್ತೀನಿ ನಿಮಗೆ, ಈ ಯಾರು ಕೊರೋನಾ ಡಿಸೀಸ್ ಬಗ್ಗೆ ಹೇಳ್ತೀನಿ. ನೀ ಏನಾದರೂ ಡಿಸೀಸ್ ಬಂತು, ನೀ ಅಡ್ಮಿಟ್ ಆಗಿ ನಂಗೆ ಗೌರ್ಮೆಂಟ್ ಬೇಡ ಅಂತ ಪ್ರೈವೇಟಿಗೆ ಹೋದರೆ 8-8.5 ಲಕ್ಷ ರೂಪಾಯಿ ನಿಮ್ಗೆ ಖರ್ಚಾಗುತ್ತೆ. ಅದೇ ಗೋರ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ನಿಮ್ಗೆ ಕೊಡ್ಲಿಕ್ಕತ್ತಾರೆ, ಯೋಚನೆ ಮಾಡಿರಿ. ಗೋರ್ಮೆಂಟ್ ಎಷ್ಟು ಸಹಾಯ ಮಾಡುತ್ತದಂತ ಯೋಚನೆ ಮಾಡಿರಿ. ಎಲ್ಲಿ 8.5 ಲಕ್ಷ ಕೊಟ್ಟಕ್ಕೆ ಆಗ್ತದೇನೋ ಅದನ್ನು ಅವ್ರು ಕಾಪಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಷ್ಟು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಯು ಶುಡ್ ಸೇ ಥ್ಯಾಂಕ್ಸ್ ಟು ದ ಗೋರ್ಮೆಂಟ್. ಅವರು ಯಾಕೆ ಹೇಳ್ತಾರೆ ಹೊರಗಡೆ ಯಾಕೆ ಹೋಗಬೇಡಿ ಅಂತಂದರೆ, ನಾಳೆ ನಿನ್ನ ಜೀವನಕ್ಕೆ ಸಂಸ್ಕಾರ ಬರಬಾರ್ದು. ಗೋರ್ಮೆಂಟ್ಗೆ ಏನೂ ಇಲ್ಲ, ಇದು ಸತ್ರ ಸಾಯಿಲ್ ಅಂತಾವು. ಆದರೂ ಒಬ್ಬ ಪ್ರಜೆ, ಒಬ್ಬ ರಾಜ. ಈ ಸರ್ಕಾರದ ಇವ ರಾಜ ನಮ್ಮ ಯಡಿಯೂರಪ್ಪನವರು, ಅವರು ಮಹಾರಾಜ ಮೋದಿ. ಆ ಮಹಾರಾಜನ ಮಾತು ಕೇಳಬೇಕು, ಈ ರಾಜನ ಮಾತು ಕೇಳಬೇಕು. ಅವರಿಬ್ಬರು ಮಾತು ಕೇಳಿದಾಗ ನಾವು ಈ ದೇಶದ, ಈ ರಾಜ್ಯದ ಪ್ರಜೆ ಆದಾಗ ನಾವು ಒಂದು ಕಿಂಚಿತ ಸೇವೆ ಮಾಡಿ ಅಂತ ಅಂದ್ಕೊಳ್ಬೇಕಷ್ಟೇ. ಯು ಶುಡ್ ನಾಟ್ ಡೂ ಎನಿ ಹಾರ್ಮ್ ಟು ಎನಿಬಡಿ. ಯು ಶುಡ್ ನಾಟ್ ಲಿವ್ ದಟ್ ವಾಟ್ ದ ರೂಲ್ಸ್ ದೇ ಹ್ಯಾವ್ ಡನ್ ಇಟ್. ರೂಲ್ಸ್ ಫಾಲೋ ಮಾಡಿರಿ, ನೀವು ಸೇಫ್ ಆಗಿರಿ, ಇನ್ನೊಬ್ಬರನ್ನ ಸೇಫ್ ಆಗಿರಿ. ಎಲ್ಲ ವೀಕ್ಷಕರೇ, ಹಸರಂಗಿ ಅಜ್ಜಯ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗುರುದೇವ್ ಗುರೂಜಿ ಗುರುಗಳು ಇವತ್ತಿನ ದಿನ ತಮಗೆಲ್ಲರಿಗೂ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮನೆಮದ್ದನ್ನು, ಹಾಗೆಯೇ ಆತ್ಮಬಲಕ್ಕಿಂತ ಬೇರೊಂದು ಬಲ ಇಲ್ಲ ಅಂತ ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಇದನ್ನು ಫಾಲೋ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ದಯವಿಟ್ಟು ಜನತಾ ಸುದ್ದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜನತಾ ಸುದ್ದಿ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ, ಕ್ಯಾಮ್ರಾಮನ್ ನಜ್ರು ಜೊತೆ ಡಾಕ್ಟರ್ ಉಮಾ.